ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸ್ತೋತ್ರ ಸಂಧಿ 28ನೇಯ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲು ಈ ಒಂದು ವಿದ್ಯಾಲಯಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮ ಹೆಸರನ್ನು ಹೇಳಿ. ಗಂಗಾ ಶ್ರೀಪತಿ ರಾವ್. ಗಂಗಾ ಶ್ರೀಪತಿ ರಾವ್. ಎಲ್ಲಿ ತಾವು ಇರೋದು? ಯಲಹಂಕ ನ್ಯೂ ಟೌನ್. ಯಲಹಂಕ ನ್ಯೂ ಟೌನಲ್ಲಿದ್ದೀರಿ. ಹಾಂ, ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡಲ ಮಾಡಿ. ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಈಗ ಈ ಕ್ಷೇತ್ರ ಎಲ್ಲಿದ್ದೀವಿ ನಾವೀಗ? ನಾವು ದೇವರಾಯನದುರ್ಗದ ಕರಿಗಿರಿ ಕ್ಷೇತ್ರದಲ್ಲಿ. ಕರಿಗಿರಿ ಕ್ಷೇತ್ರ ಅಂತಲೇ ಪ್ರಸಿದ್ಧಿ ಅಲ್ವಾ? ಉತ್ತಮವಾದಂತಹ ಕ್ಷೇತ್ರದಲ್ಲಿ ಇದ್ದೀವಿ. ಅದರಲ್ಲಿ ಜಗನ್ನಾಥದಾಸರು ಹೇಳ್ತಾರಲ್ಲ, ಏನು ಹೇಳ್ತಾರೆ ಹೇಳಿ? ನಾರಸಿಂಹನೇ ನಮಿಪೆ ಕರುಣಿಪುದು ಎಮಗೆ ಮಂಗಳವ ಅಂತ ಹೇಳಿ. ಕೊನೆ ಪಕ್ಷ ನೀವು ಹರಿಕಥಾಮೃತ ಸಾರವನ್ನ ಪ್ರತಿನಿತ್ಯ ಹೇಳಲಿಕ್ಕಾಗಲಿಲ್ಲ ಅಂದರೆ ಜ್ಞಾನಿಗಳೊಬ್ರು ಹೇಳಿದ್ರು, ಏನಂದ್ರೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವ. ಇಲ್ಲಿವರೆಗೂ ಹೇಳಿದ್ರೆ ಎಷ್ಟೋ ಪುಣ್ಯ ಅಂತ ಹೇಳ್ತಾರೆ. ಯಾಕಂದರೆ ಹರಿಕಥಾಮೃತ ಸಾರ ಏನಂದರೆ ಎಲ್ರಿಗೂ ಅದರಲ್ಲಿ ಇಲ್ಲದೆ ಇರುವಂಥ ವಿಷಯಗಳಿಲ್ಲ. ಏನಂದ್ರೆ ಅಷ್ಟು ಏನಂದರೆ ಜಗನ್ನಾಥದಾಸರು ಅದನ್ನು ಕೊಟ್ಟಿದ್ದಾರೆ. ಈಗ ನಾವು ಪ್ರಶ್ನೆಗೆ ಬರೋಣ. ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ತಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಮೊದಲೊಂದಿಪೆ ನಿನಗೆ ಗಣನಾಥ. ನೋಡ್ರಿ, ನಿಮಗೆ ಹೇಗೆ ಬಂದಿದೆ ಅಂದರೆ ಮೊದಲೊಂದಿಪೆ ನಿಮಗೆ ಗಣನಾಥ. ಇದು ಯಾವ ದಾಸರ ಕೃತಿಯಾಗಿದೆ? ಇದು ಶ್ರೀಪಾದರಾಜರ ರಚನೆಯಾಗಿದೆ. ರಂಗವಿಠಲ ಎಂಬ ಅಂಕಿತದಿಂದ ಬಂದಿದೆ. ಸರಿಯಾದ ಉತ್ತರ. ರಂಗವಿಠಲ ಅಂಕಿತದಿಂದ ಶ್ರೀಪಾದರಾಜರ ಕೃತಿಯಾಗಿದೆ ಅಂತ ಹೇಳಿದ್ರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಣಪತಿಯು ಎಂತಹ ಗಾತ್ರನಾಗಿದ್ದಾನೆ? ಗಣಪತಿಯು ಎಂತಹ ಗಾತ್ರನಾಗಿದ್ದಾನೆ? ಗಣಪತಿಯು ವೈಕೃತ ಗಾತ್ರನಾಗಿದ್ದಾನೆ. ವೈಕೃತ ಗಾತ್ರನಾಗಿದ್ದಾನೆ. ಸರಿಯಾದ ಉತ್ತರ. ನಾವು ಒಂದು ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಿ. ಹಾಂ, ತಮ್ಮ ತಂದೆಯವರು ದೊಡ್ಡ ಒಂದು ಹರಿದಾಸರು ಅಂತ ನಮಗೆ ಕೇಳಿದ್ದೀವಿ. ನಮ್ಮ ತಂದೆಯವರು ಚಿಂಚೋಳಿ ಪ್ರಹ್ಲಾದಾಚಾರ್ಯ ಅಂತ ದೊಡ್ಡ ಹರಿದಾಸರವರು. ಹರಿದಾಸ ಸಾಹಿತ್ಯ ಧುರೀಣ ಎಂಬ ಪ್ರಶಸ್ತಿಯನ್ನು ಕೂಡ ಎಲ್ಲ ಸ್ವಾಮಿಗಳಿಂದನೂ ಪಡೆದಿದ್ದಾರೆ. ಅಂತವರ ಹೊಟ್ಟೆ ಹುಟ್ಟಿರೋದೇ ನಮ್ದೊಂದು ಪುಣ್ಯ. ಅದಕ್ಕೆ ಇವತ್ತು ಇಲ್ಲಿ ಬಂದು ತಾವು ಸಮರ್ಪಣೆ ಮಾಡ್ತಾ ಇದ್ದೀರಿ ಕರಿಗಿರಿ ಕ್ಷೇತ್ರದಲ್ಲಿ. ಇದಕ್ಕಿಂತ ಬೇಕಲ್ವಾ? ಖಂಡಿತ ಏನೂ ಇಲ್ಲ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಿ ಹೇಳ್ಬೋದು. ಸಜ್ಜನರ ಸಂಗ ಎಂದಿಗಾಹುದೋ, ದುರ್ಜನರ ಸಂಗದಿಂದ ನೊಂದೆ ಹರಿಯೇ. ಸಜ್ಜನರ ಸಂಗ ಎಂದಿಗಾಹುದೋ, ತಾವೇ ತಮ್ಮನು ಸ್ತುತಿಸಿ ಕೊಂಬರೋ, ಹೇವಾವಿಲ್ಲದೆ ಜರಿವರ ಪರರ. ಇಲ್ಲಿ ದಾಸರು ಏನು ಹೇಳ್ತಾರೆ ಅಂತಂದರೆ, ಸಜ್ಜನರ ಸಂಘ ಎಂದಿಗಾಗೋದು. ಈಗ ನಮ್ಮನ್ನೇ ನಾವು ನಮ್ಮಲ್ಲಿರುವಂಥ ದುಷ್ಟ ಏನು ವಿಚಾರಗಳು ಅದನ್ನೆಲ್ಲ ದೂರ ಮಾಡು ಅಂತ ಹೇಳಿ ವಿಘ್ನೇಶ್ವರ ಸಂಧಿನೇ ತಮಗೆ ಬಂದಿದೆ ಅಲ್ವಾ? ನಿಜವಾಗ್ಲು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಆಕಾಶಾಭಿಮಾನಿಯಾದ ಗಣಪತಿಯನ್ನು ಏನೆಂದು ಸಂಬೋಧಿಸಲಾಗಿದೆ? ಆಕಾಶಕ್ಕೆ ಅಭಿಮಾನಿಯಾದಂಥ ಗಣಪತಿಯನ್ನು ಏನೆಂದು ಸಂಬೋಧಿಸಲಾಗಿದೆ? ಆಕಾಶ ಅಭಿಮಾನಿಯಾದ ಗಣಪತಿಯನ್ನು ಖೇಶ ಎಂದು ಸಂಬೋಧಿಸಲಾಗಿದೆ. ಖೇಶ ಎರಡನೇ ಖೇಶ. ಸರಿಯಾದ ಉತ್ತರ. ಖೇಶ ಸಂಭವ ಮನ್ಮನಗಳು ಪ್ರಕಾಶಿಸನು ದಿನ ಅಲ್ವಾ? ಪ್ರೇಮಾತಿಶಯದಿಂದ ಅಂತ ಹೇಳಿ ಕೇಳ್ಕೊತಾರೆ. ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ. ತಾವೇನಾದ್ರು ಹೇಳೋದಿದ್ದೀನ? ಒಳ್ಳೆ ಉತ್ತಮ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ. ಮತ್ತೆ ನಮ್ಮಲ್ಲಿ ಇಂಥ ಕ್ಷೇತ್ರ ಕರ್ಕೊಂಡ್ಬಂದು ನಮ್ಮಲ್ಲಿ ಇದನ್ನ ಸಮರ್ಪಣೆ ಮಾಡಿಸ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ. ನಿಮ್ಮ ಭಾಗ್ಯ ದೊಡ್ಡದ, ನಮ್ಮ ಭಾಗ್ಯ ದೊಡ್ಡದ ಅಲ್ವಾ? ಈಗ ಕೊನೆ ಪ್ರಶ್ನೆಗೆ ತಮ್ಮನ್ನ ಕೇಳ್ತಾ ಇದ್ದೀನಿ. ಕೊನೆ ಪ್ರಶ್ನೆಯನ್ನ
ಆಮಯಗಳು ಎಂದರೆ ಏನು? ಆಮಯಗಳು ಎಂದರೆ ಏನು? ಆಮಯಗಳು ಎಂದರೆ ದೇಹಕ್ಕೆ ಬಂದೊದಗುವ ರೋಗಗಳು. ದೇಹಕ್ಕೆ ಬಂದೊದಗುವ ರೋಗಗಳು. ಹೌದಾ? ಹೌದು. ಸರಿಯಾದ ಉತ್ತರ. ತಾವು ತಮಗೆ 2 ಹೆಸರಿದೆ, ಎಲ್ರಿಗೂ ಇರುತ್ತೆ ಅಲ್ವಾ? ಅದು ವಿಶೇಷ ಏನು ಅಂತಂದ್ರೆ ಗಂಗಾ ಅನ್ನೋ ಹೆಸರಿನಿಂದ ತಾವು ಗಂಗಾದಿ ಸಕಲ ತೀರ್ಥಂಗಳಿಗಧಿಕವು. ಗಂಗಾ ಅನ್ನೋದೇ ಒಂದು ಅಧಿಕ, ಅದರಲ್ಲಿ ಅಧಿಕವು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳ ಫಲವಿದು ಹರಿಯ ನಾಮ ಅಂತ ಹೇಳಿ ಗಂಗನ್ನ ನಾವು ಸ್ಮರಣೆ ಮಾಡಿಕೊಂಡು ತುಂಬಾ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೂ ಕೂಡ ಅನಂತ ಧನ್ಯವಾದಗಳು. ಇಂಥ ಕ್ಷೇತ್ರದಲ್ಲಿ ನಮ್ಮನ್ನು ಕರ್ಕೊಂಡ್ಬಂದು ಉದ್ಧಾರ ಮಾಡಿದ್ದಕ್ಕೆ ತಮಗೂ ಸಹ ಅನಂತ ಧನ್ಯವಾದಗಳು.